ಇವತ್ತಿನ ತರಗತಿಯಲ್ಲಿ ಧಡಿಗಳ ಬೆಳ್ಳಿ ಲೋಟ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ಗಮನಿಸೋಣ. ಚಿನ್ನಮ್ಮ ಶಾಂಭವಿ ಹೊಳೆಯ ದಡದಲ್ಲಿ ಕುಳಿತು ಆ ಶಾಂಭವಿ ಹೊಳೆಯನ್ನ ನಿಂದಿಸುವ, ಬೈಯುವ, ಕೆಟ್ಟ ಮಾತುಗಳಿಂದ ಬೈಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಪಾತ್ರೆಗಳನ್ನು ದಿಕ್ಕುತ್ತಿರುವಂತಹ ಚಿನ್ನಮ್ಮಳಿಗೆ ಹೊಳೆಯ ಬಗ್ಗೆ ಅಸಹನೆ ಇದೆ. ಹೊಳೆ ಬೆಳ್ಳಿ ಲೋಟವನ್ನ ನುಂಗಿರುವಂತಹ ಕಾರಣದಿಂದಾಗಿ ಬೆಳ್ಳಿ ಲೋಟ ಕದ್ದಿರುವಂತಹ ಆರೋಪ ಕುದುಪ ಮತ್ತು ಚಿನ್ನಮ್ಮನ ಕುಟುಂಬದ ಮೇಲೆ ಬಂದಿದೆ. ಶಾಂಭವಿ ಹೊಳೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ರೀತಿಯಲ್ಲಿ ಹೊಳೆ ಕುಟುಂಬಕ್ಕೆ ಸಹಾಯವನ್ನು ಮಾಡಿದ್ರೂ ಕೂಡ ಇವತ್ತು ಬೆಳ್ಳಿ ಲೋಟವನ್ನು ನುಂಗುವುದರ ಮೂಲಕ, ನಾಪತ್ತೆ ಮಾಡುವುದರ ಮೂಲಕ ಚಿನ್ನಮ್ಮ ಕುದುಪರ ಕುಟುಂಬದ ಮೇಲೆ ಆರೋಪ ಬರುವಂತೆ ಮಾಡಿದೆ. ಹಾಗಾಗಿ ಚಿನ್ನಮ್ಮ ಹೊಳೆಯ ಮೇಲೆ ಒಂದು ರೀತಿಯ ಅಸಹನೆ, ಒಂದು ರೀತಿಯ ಉಗ್ರವಾದಂತಹ ಕೋಪವನ್ನ ತಳೆದಿದ್ದಾಳೆ. ಹಾಗಾಗಿ ಪಾತ್ರಗಳನ್ನು ಉಜ್ಜುತ್ತಿರುವಂತಹ ಈ ಚಿನ್ನಮ್ಮ ಹೊಳೆಯನ್ನ ಬೈತಾ ಇದ್ದಾಳೆ. ಏನಾಯಿತು ಅನ್ನುವುದನ್ನು ನೋಡ್ತಾ ಹೋದ್ರೆ, ಶ್ರಾವಣ ಮಾಸದ 4ನೆಯ ದಿವಸ ಜೋರಾಗಿ ಹರಿಯುತ್ತಿರುವಂತಹ ಆ ಶಾಂಭವಿ ಹೊಳೆಯಲ್ಲಿ ಚಿನ್ನಮ್ಮ ಕುದುಪರ ಮಗನಾದಂತಹ ಗುಡ್ಡ ಪಾತ್ರೆಗಳನ್ನು ತೊಳೆಯುವುದಕ್ಕೆ ಅವತ್ತು ಅವರು ಮುಸುರೆ ಪಾತ್ರೆಗಳನ್ನು ತಗೊಂಡು ಹೋಗಿದ್ದಾರೆ. ಅದು ಮಳೆಗಾಲ. ಮಳೆಗಾಲ ಅಂದ ತಕ್ಷಣ ಆ ಕರಾವಳಿಯ ಆ ಸಂದರ್ಭದಲ್ಲಿರುವಂತಹ ಹೊಳೆಗಳಲ್ಲಿ ಮೈ ತುಂಬಿ ಹರಿತಿರ್ತವೆ. ಹೊಳೆಗಳು ತುಂಬಿ ತುಂಬಿ ಹರಿತಿರ್ತವೆ. ಅಂತಹ ಹೊಳೆಯಲ್ಲಿ ಈ ಗುಡ್ಡ ಪಾತ್ರೆಗಳನ್ನು ತೊಳೆಯುವುದಕ್ಕೆ ತಗೊಂಡು ಹೋಗಿದ್ದಾರೆ. ತನ್ನದೇ ಆದಂತಹ ಲೋಕದಲ್ಲಿ ವಿಹರಿಸುತ್ತ ಆ ಹೊಳೆಯಲ್ಲಿರುವಂತಹ ಮರಿ ಮೀನುಗಳನ್ನು ಹಿಡಿಯುವಂತಹ ಆಟವನ್ನು ಆಡುತ್ತಾ ಪಾತ್ರೆಗಳನ್ನು ತೊಳಿತಾ ಇದ್ದಾರೆ ಆ 8 ವರ್ಷದ ಮಗ ಗುಡ್ಡ. ಅಲ್ಲಿ ಆ ದಡ ಕುಸಿಯುವುದರ ಮೂಲಕ ಅಲ್ಲಿರುವಂತಹ ಪಾತ್ರೆಗಳೆಲ್ಲವೂ ಹೊಳೆಯ ಪಾಲಾಗ್ತವೆ. ಹೊಳೆಯ ಪಾಲಾಗಿ ಬೆಳ್ಳಿ ಲೋಟ ಮುಚ್ಚಿ ಹೋಗುತ್ತೆ, ಊತು ಹೋಗುತ್ತೆ. ಈ ಮಾತನ್ನ ನಂಬದೇ ಇರುವಂತಹ ವೆಂಕಪ್ಪಯ್ಯ ಕುದುಪನ ಕುಟುಂಬದ ಮೇಲೆ ಬೆಳ್ಳಿ ಲೋಟ ಕದ್ದಿರುವಂತಹ ಆರೋಪವನ್ನ ಹೊರಿಸ್ತಾನೆ. ಹಾಗಾಗಿಯೇ ಚಿನ್ನಮ್ಮ ಹೊಳೆಯ ಮೇಲೆ ಇಷ್ಟೊಂದು ಕೋಪವನ್ನ, ಇಷ್ಟೊಂದು ಅಸಹನೆಯನ್ನ, ಉಗ್ರವಾದಂತಹ ಕೋಪವನ್ನ ಹೊಂದಿದ್ದಾಳೆ. ಮುಂದೇನಾಯಿತು ನೋಡ್ತಾ ಹೋದ್ರೆ, ಚಿನ್ನಮ್ಮನ ಮಗ 8 ವರ್ಷದ ಗುಡ್ಡ ದಡಿಗಳ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟವನ್ನಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪಾತ್ರೆ ಉಜ್ಜುತ್ತಿದ್ದ. ತನ್ನದೇ ಆದ ಲೋಕ, ಮೈ ಬರ್ತಿದ್ದಾನೆ, ಆಟ ಆಡ್ಕೊಂಡು ಪಾತ್ರೆ ಉಜ್ಜುತ್ತಿದ್ದಾನೆ. ಹಾಗಾಗಿ ಆ ಗುಂಗಿನಲ್ಲಿ ಮಣ್ಣು ಕುಸಿಯುವುದು ಅವನಿಗೆ ಗೊತ್ತಾಗುತ್ತಿಲ್ಲ. ಆ ಬೆಳ್ಳಿ ಲೋಟ ಆ ಹೊಳೆಯಲ್ಲಿ ಊತು ಹೋಗುವುದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ಆರೋಪ ಈ ಕುಟುಂಬದ ಮೇಲೆ ಬಂದಿದೆ, ಮುಂದುವರೆದು. ನಿಜಕ್ಕೂ ಧಡಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಿದ್ದುದು ಹೊಳೆಯ ಸೆರಗಲ್ಲಿ ಅಲ್ಲವೇ ಅಲ್ಲ. ಸೆರಗು ಅಂದ್ರೆ ದಡ ಅಂತ. ಹೊಳೆಯ ದಡದಲ್ಲಿ ಅಲ್ಲವೇ ಅಲ್ಲ. ಆತ ಉಜ್ಜುತ್ತಿದ್ದುದು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ, ಆ ತುದಿಯಲ್ಲಿ, ದಡದಲ್ಲಿ. ಮಳೆಗಾಲ ಅಂದಾಗ ಆ ಹೊಳೆಯ ದಡದಲ್ಲಿರುವಂತಹ ತೋಟಗಳಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಹಾಗೆ ಈ ವೆಂಕಪ್ಪಯ್ಯನವರ ತೋಟವೂ ಕೂಡ ಆ ಶಾಂಭವಿ ನದಿಯ ದಡದಲ್ಲಿ ಇತ್ತು. ಜೋರಾಗಿ ಹರಿಯುತ್ತಿದ್ದುದರಿಂದ
ಆ ಹೊಳೆಯ ನೀರು ವೆಂಕಪ್ಪಯ್ಯನವರ ತೋಟದಲ್ಲಿಯೂ ಕೂಡ ನಿಂತುಕೊಂಡಿತ್ತು. ಇವರು ವೆಂಕಪ್ಪಯ್ಯನವರ ತೋಟದ ಆ ದಡದಲ್ಲಿ ಕುಳಿತು ಪಾತ್ರೆಗಳನ್ನು ಉಜ್ಜುವಂತಹ, ತೊಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟ. ಊಟ ಅಂದ್ರೆ ಉಪಾಯ ಅಂತ. ಯಾಕೆಂದ್ರೆ ಜೋರಾಗಿ ಮಳೆ ಬಂದಾಗ, ಹೊಳೆಗಳೆಲ್ಲ ತುಂಬಿ ಹರಿಯುವಾಗ ಆ ಹೊಳೆಯ ನೀರು ಯಾವ ದಿಕ್ಕಿನಲ್ಲಿ ಚಲಿಸುತ್ತೆ, ಯಾವುದನ್ನು ಮುಳುಗಡೆ ಮಾಡುತ್ತೆ ಅನ್ನುವುದನ್ನು ನಿರೀಕ್ಷೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆಡಿದ್ದೇ ಆಟ. ಏನು ಉಪಾಯವನ್ನು ಮಾಡುತ್ತೋ ಮಾಡಿದ್ದೇ ಉಪಾಯ. ನೀವು ನೋಡ್ಬೋದು, ಉತ್ತರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಮಳೆ ಹೋದ್ರೆ ಕೃಷ್ಣಾ ನದಿ ತುಂಬಿಕೊಂಡು ಬರುತ್ತೆ. ಉತ್ತರ ಕರ್ನಾಟಕದ ಎಷ್ಟೋ ಊರುಗಳು ಮುಳುಗಡೆ ಆಗ್ತವೆ, ನೆರೆ ಹಾವಳಿಗೆ ಒಳಗಾಗ್ತವೆ. ಜನ ಮನೆ ಮಠಗಳನ್ನು ಬಿಟ್ಟು ದೂರಕ್ಕೆ ಎಲ್ಲಿಗೂ ಹೋಗ್ಬೇಕಾಗುತ್ತೆ. ಶಾಲೆ, ಊರು ಎಲ್ಲವೂ ಮುಚ್ಚಿ ಹೋಗ್ತವೆ. ಹೀಗೆ ಹೊಳೆಗಳು, ನದಿಗಳು ಹೀಗೆ ತುಂಬಿ ಹರಿಯುವಾಗ ಅವು ಮಾಡಿದ್ದೇ ಆಟ, ಮಾಡಿದ್ದೇ ಉಪಾಯ. ಮಳೆಗಾಲ ಬಂದರೆ ಸಾಕು, ಈ ಬಿಕರಾಸಿ ಮಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಊರಿಡೀ ತನ್ನ ಸೆರಗನ್ನೇ ಹಾಸುತ್ತೆ ಅಂದ್ರೆ ಊರೆಲ್ಲ ನೀರು ತುಂಬಿಕೊಂಡ್ಬಿಡುತ್ತೆ. ಮಳೆಗಾಲ ಬಂದ್ರೆ ಸಾಕು, ಹೊಳೆ ಮೈ ತುಂಬಿ ಹರಿಯುತ್ತೆ. ಆ ಮೈ ತುಂಬಿ ಹರಿಯುವಂತಹ ಹೊಳೆ ಊರೆಲ್ಲ ತುಂಬಿಕೊಂಡ್ಬಿಡುತ್ತೆ. ಇನ್ನ ಹೊಳೆಯ ದಡದಲ್ಲಿರುವಂತಹ ತೋಟಗಳು ಅವೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತವೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ. ಹೊಳೆಗೆ ಎಷ್ಟು ಹಗಲ ಪಕ್ಕದಲ್ಲಿರುವಂತಹ ಎಷ್ಟು ತೋಟಗಳನ್ನು ಆಕ್ರಮಿಸಿಕೊಂಡ್ರು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೊಂದಷ್ಟು ತೋಟದಲ್ಲಿ ನೀರು ತುಂಬಿಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಆಸಕ್ತಿಯನ್ನು ವಹಿಸುತ್ತಿದೆಯೇನೋ ಅನ್ನುವ ಹಾಗೆ ಆ ತೋಟ, ಆ ನೀರು, ಆ ಹೊಳೆ ಕಾಣಿಸುತ್ತೆ. ಹೀಗೆ ಆ ಹೊಳೆ, ಶಾಂಭವಿ ಹೊಳೆ ಮೈ ತುಂಬಿ ಹರಿಯುತ್ತೆ. ಅದಕ್ಕೆ ಲೇಖಕರು ಒಂದು ಶಬ್ದವನ್ನು ಬಳಸ್ತಾರೆ, ಆ ಬಿಕ್ನಾಸಿ ಹೊಳೆ ಅಂತ. ಬಿಕ್ನಾಸಿ ಅಂದ್ರೆ ದರಿದ್ರ ಅಂತ. ಆ ದರಿದ್ರ ಹೊಳೆ, ತೊಂದರೆಯನ್ನುಂಟು ಮಾಡುವಂತಹ ಈ ದರಿದ್ರ ಹೊಳೆ ಮಳೆಗಾಲ ಬಂದ್ರೆ ಸಾಕು ಊರೆಲ್ಲ ನೀರು ತುಂಬಿಕೊಂಡ್ಬಿಡುತ್ತಂತೆ. ಎಷ್ಟು ನೀರು ತುಂಬಿಕೊಂಡರೂ ಮತ್ತೆ ಇನ್ನಷ್ಟು ನೀರು ತುಂಬಿಕೊಳ್ಬೇಕು ಅಂತ ಪ್ರಯತ್ನಿಸುತ್ತಿದೆಯೇನೋ ಅನ್ನುವ ಹಾಗೆ, ಹಠಕ್ಕೆ ಬಿದ್ದ ಹಾಗೆ, ಚಟಕ್ಕೆ ಬಿದ್ದ ಹಾಗೆ ಆ ಹೊಳೆ ಕಾಣಿಸುತ್ತೆ. ಅಷ್ಟು ನೀರು ಇಡೀ ಊರನ್ನೆಲ್ಲ ಆವರಿಸಿಕೊಳ್ಳುತ್ತೆ. ಎಂದು ದಡಿಗಳು ಯಾವತ್ತೂ ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ. ಯಾವಾಗಲೂ ದಡಿಗಳು ವೆಂಕಪ್ಪಯ್ಯನವರು ಈ ಹೊಳೆಗೆ ಬೈತಲೇ ಇರ್ತಾರೆ. ಮಳೆಗಾಲ ಬಂದ್ರೆ ಸಾಕು ಈ ದರಿದ್ರ ಹೊಳೆ ಊರೆಲ್ಲ ತನ್ನ ಸೆರಗ ಹಾಸ್ಬಿಡುತ್ತೆ, ಹರಡ್ಕೊಂಡ್ಬಿಡುತ್ತೆ. ಎಷ್ಟು ಹಗಲ ನೀರು ತುಂಬಿಕೊಂಡ್ರು ಮತ್ತೆ ಇನ್ನೊಂದಷ್ಟು ಹಗಲ ನೀರು ತುಂಬಿಕೊಳ್ಬೇಕು ಅಂತ ಪ್ರಯತ್ನಿಸುತ್ತಿದೆಯೇನೋ ಅನ್ನುವಾಗೆ ಕಾಣುತ್ತೆ ಅಂತ ಯಾವಾಗಲೂ ಹೊಳೆಗೆ ವೆಂಕಪ್ಪಯ್ಯನವರು, ದಡಿಗಳಾದ ವೆಂಕಪ್ಪಯ್ಯನವರು ಬೈತಲೇ ಇದ್ರು. ಒಂದು ವೇಳೆ ಹೊಳೆಗೆ ಬಾಯೇನಾದರೂ ಬರುತ್ತಿದ್ದರೆ, ಹೊಳೆಗೆ ಮಾತನಾಡುವುದಕ್ಕೆ ಏನಾದರೂ ಬಂದಿದ್ದರೆ, ಮಾತನಾಡುವ ಶಕ್ತಿ ಇದ್ದಿದ್ರೆ ಏನ್ ಹೇಳ್ತಿತ್ತು? ಎಲ್ಲವೋ ಉಲುಮಾನವ ವೆಂಕಪ್ಪಯ್ಯ, ಸುತ್ತಲ ನಾಲ್ಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದರು ಸರಪಳಿ ಎಳೆಸು, ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳುವಂತೆ ಎಂದು ಮರುತ್ತರ ಕೊಡುತ್ತಿದ್ದೇನು. ಒಳಗೇನಾದರೂ ಬಾಯಿ ಬಂದಿದ್ರೆ, ಬಾಯಿದ್ದಿದ್ರೆ ಹೀಗೆ ಉತ್ತರ ಕೊಡುತ್ತಿದ್ದೇನು. ಎಲ್ಲವೋ ಗುಲುಮಾನವ ವೆಂಕಪ್ಪಯ್ಯ. ಗುಲುಮಾನವ ಅಂದ್ರೆ ಹುಲ್ಲಿಗೆ ಸಮಾನನಾದಂತಹ ಮನುಷ್ಯನೇ. ಸುತ್ತಲ ನಾಲ್ಕೂರಲ್ಲಿರುವ ಯಾವನೇ ಶಾನುಭೋಗ. ಊರಿಗೊಬ್ಬೊಬ್ರು ಶಾನುಭೋಗರು ಇರ್ತಿದ್ರು ಅವಾಗ. ನಾಲ್ಕೂರಲ್ಲಿರುವ, ಸುತ್ತಮುತ್ತಲ ಊರಲ್ಲಿರುವ ಶಾನುಭೋಗರ ಸಹಾಯಕರು. ಉಗ್ರಾಣಿ ಅಂದ್ರೆ ಸಹಾಯಕರು ಅಂತ. ಸುತ್ತಲ ನಾಲ್ಕೂರಲ್ಲಿರುವ
ಯಾವುದೇ ಊರಿನಲ್ಲಿರುವ ಶಾನುಭೋಗರ ಸಹಾಯಕರನ್ನು ನೀನು ಕರೆಸಿ ನನ್ನೆದುರು ಸರಪಳಿ ಎಳೆಸು. ನನ್ನನ್ನು ಬೇಕಾದ್ರೆ ಸರಪಳಿಯಿಂದ ಕಟ್ಟಿ ಹಾಕಿ ಎಳೆಸಬೇಕಾದ್ರೆ, ನನ್ನನ್ನು ನೀನು ಸರಪಳಿಯಿಂದ ಕಟ್ಟಿ ಹಾಕಿ ಎಳೆಸಬೇಕಾದ್ರೆ ನೀನೆಷ್ಟೇ ಪ್ರಯತ್ನ ಮಾಡಿದ್ರು ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳುವ. ನೀನೇನೇ ಪ್ರಯತ್ನ ಮಾಡಿದ್ರು ಅವೆಲ್ಲವನ್ನ ನನ್ನದನ್ನಾಗಿ ಮಾಡಿಕೊಳ್ತೇನೆ, ನಾನೇ ಆಕ್ರಮಿಸಿಕೊಳ್ತೇನೆ, ನನ್ನದನ್ನಾಗಿ ಮಾಡಿಕೊಳ್ತೇನೆ ಅಂತ ಒಳ್ಳೆ ಉತ್ತರ ಕೊಡ್ತಿದ್ದೇನೆ. ಅಂತಹ ಕೆಲಸವನ್ನ ಈ ಹೊಳೆಯ ಮುಂದೆ ನಿಂತ್ಕೊಂಡು ವೆಂಕಪ್ಪಯ್ಯನವರು ಯಾವಾಗಲೂ ಬೈತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಬಾಯಿ ಇಲ್ಲದಿದ್ದರೇನಂತೆ, ಹೊಳೆ ಬಾಯಿ ಇಲ್ಲದೆ ಇರಬಹುದು, ಆದರೆ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯೇನೂ ಹಿಂದೆ ಬಿದ್ದಿಲ್ಲ. ಹೊಳೆ ಪ್ರತಿ ವರ್ಷನೂ ಕೂಡ ಹೇಳ್ತಾ ಇಲ್ಲ ಅಷ್ಟೇ, ಮಾಡಬೇಕಾದ್ದೆಲ್ಲ ಮಾಡ್ತಾನೆ ಇದೆ. ವೆಂಕಪ್ಪಯ್ಯ ತೋಟದ ಅಂಚಿನ ದಡವನ್ನ ಎಷ್ಟು ಒತ್ತರಿಸ್ಕೊಂಡ್ರು ಕೂಡ ಮತ್ತೆ 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 ಪ್ರತಿ ವರ್ಷ ಹೊಳೆ ಅದೆಲ್ಲವನ್ನ ತನ್ನದಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಹುಲ್ಲಿಗೆ ಸಮಾನನಾದಂತಹ ಮನುಷ್ಯನೇ, ನೀನೇನು ಬೇಕಾದ್ರೂ ಮಾಡು, ನಿನ್ನದೆಲ್ಲ ನನ್ನದೇ. ನೀನೇನು ನನ್ನದನ್ನ ಆಕ್ರಮಿಸಿಕೊಂಡಿದ್ದೀಯೋ, ನನ್ನ ಜಾಗವನ್ನು ಆಕ್ರಮಿಸಿಕೊಂಡು ಇವತ್ತು ನನ್ನದು ಅಂತ ನೀನು ಹೇಳ್ತಾ ಇದೆಯೋ, ಅವೆಲ್ಲವೂ ನನ್ನದೇ ಕೇಳು ಅಂತ ಹೇಳ್ತಾ ಇಲ್ಲ, ಮಾಡಿ ತೋರಿಸ್ತಾ ಇದೆ. ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ, ತನ್ನ ಶಕ್ತಿ ಎಷ್ಟು ಅನ್ನುವುದನ್ನು ಪ್ರತಿ ವರ್ಷವೂ ಕೂಡ ವೆಂಕಪ್ಪಯ್ಯನವರಿಗೆ ಮಾಡಿ ಮಾಡಿ ತೋರಿಸ್ತಲೇ ಇದೆ. ಹೊಳೆಯ ಈ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಷ್ಟು ಅತ್ಲಾಗೆ ದೂಡುವಂತೆ ಪಾದೆಕಲ್ಲು ಬುರಕಲ್ಲಿನ ಗಟ್ಟಿ ಅಡಿಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುವುದಿದೆ. ದರೆ ಅಂದ್ರೆ ಏರಿಯನ್ನ ಹಾಕೊಳ್ಳೋದು. ಎಂತಹ ಕಲ್ಲಿನಿಂದ ತಳಹದಿಯನ್ನು ಹಾಕಿಸ್ತಿದ್ರು ಅಂದ್ರೆ ಪಾದೆಕಲ್ಲು ಬುರಕಲ್ಲು ಅಂತ ಗಟ್ಟಿಯಾದಂತಹ ಕಲ್ಲುಗಳನ್ನು ತರಿಸಿ ತಳಹದಿಯನ್ನ ಹಾಕಿಸಿ ಒಂದಷ್ಟು ಎತ್ತರವಾದ ಏರಿಯನ್ನು ಹಾಕಿಸ್ತಿದ್ರು. ಮುಂದಿನ ವರ್ಷ ಹೊಳೆ ಬಂದಾಗ ಹೊಳೆಯ ನದಿಯ ನೀರು ತೋಟಕ್ಕೆ ನುಗ್ಗದಿರಲಿ ಅಂತ ಆ ತೀರದಲ್ಲಿ ಒಂದಷ್ಟು ಹೊಳೆಯ ಜಾಗವನ್ನು ಆಕ್ರಮಿಸಿಕೊಂಡು ಹೊಳೆಯ ಜಾಗದಲ್ಲಿಯೇ ಒಂದು ಎತ್ತರವಾದ ಏರಿಯನ್ನು ನಿರ್ಮಿಸಿ ಹೊಳೆಯ ನೀರು ತೋಟಕ್ಕೆ ಬರದಂತೆ ಎತ್ತರವಾದ ಏರಿಯನ್ನು ಕಟ್ಟಿಸ್ತಿದ್ರು. ಎಷ್ಟು ಕಟ್ಟಿಸಿದ್ರು ಕೂಡ ಮುಂದಿನ ವರ್ಷ ಮಳೆ ಬಂದಾಗ ಆ ಹೊಳೆ ಆ ಎಲ್ಲ ಏರಿಯನ್ನ ಕೆಡವಿ ತನ್ನ ಭೂಮಿಯನ್ನು ಆಕ್ರಮಿಸಿಕೊಳ್ತಿದ್ರು. ಮತ್ತೆ ಮುಂದಿನ ವರ್ಷ ವೆಂಕಪ್ಪಯ್ಯ ಇನ್ನೊಂದಷ್ಟು ದೂರ ಹೋಗಿ ಮತ್ತೊಂದು ಏರಿಯನ್ನು ನಿರ್ಮಿಸ್ತಿದ್ರು. ಮತ್ತೆ ಮಳೆಗಾಲದಲ್ಲಿ ಮಳೆ ಬಂದು ಅವೆಲ್ಲವನ್ನು ಕಚ್ಕೊಂಡು ಹೋಗ್ತಿದ್ರು. ಅವರು ಏರಿ ಕಟ್ತಿದ್ರು, ಮಳೆಗಾಲದಲ್ಲಿ ಮಳೆ ಏರಿಯನ್ನೆಲ್ಲ ಕಚ್ಕೊಂಡು ಹೋಗ್ತಿದ್ರು. ಎಷ್ಟೇ ಜಾಗವನ್ನು ಒತ್ತರಿಸಿಕೊಂಡು ಬಂದರೂ ಕೂಡ ಪ್ರತಿ ವರ್ಷ ಮಳೆಗಾಲದಲ್ಲಿ ಹೊಳೆ ತನ್ನ ಜಾಗವನ್ನ ತನ್ನದನ್ನಾಗಿ ಮಾಡಿಕೊಳ್ತಾ ಇದೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಹೊಳೆಯ ಈ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷವೂ ಹೊಳೆ ತೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ತಾನೇ ಮುಂದೆ ನಿಂತ್ಕೊಳ್ತಿದ್ರು. ಮೇಲುಸ್ತುವಾರಿ ತಾನೇ ಮುಂದೆ ನಿಂತುಕೊಂಡು ನದಿಯ ಸೆರಗನ್ನು ಒಂದಷ್ಟು ಅತ್ಲಾಗಿ ದೂಡುವಂತೆ ಒಂದಷ್ಟು ತನ್ನ ತೋಟದಿಂದ ಮುಂದಕ್ಕೆ ದೂಡ್ಕೊಂಡು ಅಲ್ಲೊಂದು ಎತ್ತರವಾದ ಏರಿಯನ್ನ ಎತ್ತರಿಸ್ಕೊಳ್ತಿದ್ರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದ್ದರೆ ಮುಂದಿನ ವರ್ಷ 5 ಅಡಿ ಎತ್ತರಕ್ಕೆ. ಈ ವರ್ಷ 4 ಅಡಿ ಎತ್ತರದ ಏರಿಯನ್ನ ಕಟ್ಕೊಳ್ತಾ ಇದ್ರು. ಆದ್ರೂ ನೀರು ನುಗ್ಗ್ ಬಂದು ಆ ಏರಿಯನ್ನೆಲ್ಲ ಕೆಡವಾಗ್ತಿತ್ತು. ಮುಂದಿನ ವರ್ಷ 5 ಅಡಿ ಎತ್ತರ ಆಗ್ತಾ ಇದ್ರು, ಆದರೂ ಬಿಡ್ತಿರ್ಲಿಲ್ಲ ಹೊಳೆ. ಆ ಎಷ್ಟೇ ಎತ್ತರದ ಏರಿಯನ್ನ ಧರೆಯನ್ನ ನಿರ್ಮಿಸಿದ್ರು ಎಲ್ಲವನ್ನ ಕಡಿಮೆ ಆಗ್ತಾರೆ. ಅಂದ್ರೆ ಪ್ರತಿ ವರ್ಷ ಬೇಸಿಗೆಯಲ್ಲಿ
ವೆಂಕಪ್ಪಯ್ಯನವರು ತೋಟವನ್ನು ಒಂದಷ್ಟು ಒತ್ತರಿಸ್ಕೊಳ್ಳೋದು, ಹೊಳೆ ಪ್ರತಿ ವರ್ಷ ಮಳೆಗಾಲದಲ್ಲಿ ತನ್ನ ಜಾಗವನ್ನು ತಾನು ಆಕ್ರಮಿಸಿಕೊಳ್ಳೋದು. ಇದೇ ಇವರಿಬ್ಬರ ನಡುವೆ ಪ್ರತಿ ವರ್ಷವೂ ಕೂಡ ನಡೆಯುತ್ತಿದ್ದಂತಹ ಸಂಘರ್ಷ. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದ್ದರೆ ಮುಂದಿನ ವರ್ಷ 5 ಅಡಿ ಎತ್ತರಿಕೆ. ಆದರೆ ಬಿರು ಬೇಸಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯತ್ತು ತನ್ನ ನಿಶ್ಶಕ್ತ ಸ್ಥಿತಿಯಲ್ಲಿ ದಣಿಗಳ ಆ ಕೃತ್ಯವನ್ನು ಕಂಡು ಕಾಣದಂತಿದ್ದು, ಬೇಸಿಗೆಯಲ್ಲಿ ದಣಿಯವರು ಒಂದಷ್ಟು ಒತ್ತರಿಸಿಕೊಂಡು ಒಂದು ಎತ್ತರವಾದ ಏರಿಯನ್ನು ಕಟ್ಟಿಸ್ತಿದ್ರು. ಆಗ ಹೊಳೆಯೆಲ್ಲ ಬತ್ತಿ ಹೋಗ್ತಿತ್ತು. ಯಾಕಂದ್ರೆ ಬೇಸಿಗೆ ಕಾಲ, ನೀರು ಜೋರಾಗಿ ಹರಿಯೋದಿಲ್ಲ, ಸ್ವಲ್ಪನೇ ಹರಿತಿರುತ್ತೆ. ಆ ಸಂದರ್ಭದಲ್ಲಿ ನಿಶಕ್ತಿಯಂತೆ ಕಾಣುತ್ತಿದ್ದಂತಹ ಹೊಳೆ ವೆಂಕಪ್ಪಯ್ಯ ಮಾಡುತ್ತಿದ್ದಂತಹ ಕೆಲಸವನ್ನು ನೋಡಿ ಬಹುಶಃ ಹೀಗೆ ಹೇಳ್ತಿದ್ದೇನೆ, ಗದ್ದೆಯಲ್ಲಿ ಬಿತ್ತುವುದನ್ನು ಮರುಳದಿಂದೆ ಮೇಲೆ ಬಿತ್ತಿದೆಯಲ್ಲವ ಮಾರಾಯ, ಗದ್ದೆಗೆ ಬಿತ್ತಬೇಕಾದಂತೆ ನಾವು ಮರಳು ಮೇಲೆ ಬಿತ್ತುತ್ತಾ ಇದೆಯಲ್ಲ ಅಂತ. ಮರಳ ಮೇಲೆ ಬಿತ್ತಿದರೆ ಏನೂ ಪ್ರಯೋಜನವಿಲ್ಲ, ಬೆಳೆಯೋದೂ ಇಲ್ಲ. ಯಾಕೆಂದ್ರೆ ಬೇಗನೆ ನೀರನ್ನ ಮರಳು ಹೀರ್ಕೊಳ್ಳುತ್ತೆ. ಬಿಸಿಯ ಶಾಖಕ್ಕೆ, ತಾಪಕ್ಕೆ ಪೈರುಗಳೆಲ್ಲ ಒಣಗಿ ಹೋಗ್ತವೆ. ಆದ್ರೆ ಭೂಮಿಯಲ್ಲಿ ನೀರಿನ ತತ್ವ ಇರುತ್ತೆ. ಗದ್ದೆಯಲ್ಲಿ ಬಿತ್ತುವುದನ್ನ ಬಿಟ್ಟು ಮರಳು ಮೇಲೆ ಬಿತ್ತಿದ್ರೆ ಏನು ಪ್ರಯೋಜನ ಮಾರಾಯ ಅಂತ ಆ ಹೊಳೆ ವೆಂಕಪ್ಪಯ್ಯ ಮಾಡುವ ಕೆಲಸ ಕೇಳಿತ್ತು. ಪ್ರತಿ ವರ್ಷ ಬೇಸಿಗೆಯಲ್ಲಿ ವೆಂಕಪ್ಪಯ್ಯ ಹೊಳೆಯ ದಡವನ್ನು ಒಂದಷ್ಟು ದೂಡಿ ಎತ್ತರವಾದ ಏರಿಯನ್ನು ಕಟ್ಟಿಕೊಳ್ಳುತ್ತಾರೆ. ಮುಂದಿನ ವರ್ಷ ಮಳೆ ಬಂದಾಗ ಹೊಳೆಯ ನೀರು ನುಗ್ಗದಿರಲಿ ಅಂತ ಅದನ್ನೂ ಕೊಚ್ಕೊಂಡು ಹೋಗ್ತಿತ್ತು. ಮಳೆಗಾಲ ಬಂದಾಗ ಮತ್ತೆ ಮುಂದಿನ ವರ್ಷ 5 ಅಡಿ ಎತ್ತರಿಸ್ತಿದ್ದ, ಆದರೂ ಕೊಚ್ಕೊಂಡು ಹೋಗ್ತಿತ್ತು. ಯಾಕೆಂದ್ರೆ ಹೊಳೆಗೆ ಗೊತ್ತಿತ್ತು, ಈ ಮನುಷ್ಯ ಧರೆಯನ್ನು ಎಬ್ಬಿಸಿ ಆಕ್ರಮಿಸಿಕೊಂಡಿರುವಂತಹ ಜಾಗ ನನಗೆ ಸೇರಿತ್ತು ಅಂತ. ಹಾಗಾಗಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಹೊಳೆ ತನಗೆ ಬರಬೇಕಾದ ಜಾಗವನ್ನು ತಾನು ಆಕ್ರಮಿಸಿಕೊಂಡು ಆ ಧರೆಯನ್ನು ಉರುಳಿಸಿ ಹರಿತಲೇ ಇತ್ತು ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲೇ ನಗುತ್ತಾ ಆ ಧರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ಉಪಾಯ ಪ್ಲಾನ್ ಮಾಡ್ತಾ ಇರುತ್ತೆ, ಹೆಂಗಿದನ್ನು ಕೆಡುವುದು. ಬೇಸಿಗೆಯಲ್ಲಿ ನೀರು ಜಾಸ್ತಿ ಹರಿತಿರೋದಿಲ್ಲ, ಸಣ್ಣಗೆ ಹರಿತಿರುತ್ತೆ. ಆಗ ವೆಂಕಪ್ಪಯ್ಯ ಕೆಲಸ ಮಾಡ್ತಾನೆ, ಒಂದಷ್ಟು ಜಾಗವನ್ನು ಒತ್ತರಿಸಿಕೊಂಡು ಅಲ್ಲಿ ಎತ್ತರವಾದಂತಹ ಒಂದು ಏರಿಯನ್ನು ನಿರ್ಮಿಸ್ತಾನೆ. ಆಗ ಹೊಳೆ ನೋಡಿಯೂ ನೋಡದಂತಿದ್ದು ವೆಂಕಪ್ಪಯ್ಯನಿಗೆ ಹೇಳುತ್ತೆ, ಗದ್ದೆಯಲ್ಲಿ ಬಿತ್ತೋದನ್ನು ಬಿಟ್ಟು ಮರಳು ಮೇಲೆ ಬಿತ್ತೋದಿಕ್ಕೆ ಬಂದಿದೆಯಲ್ಲ ಮಾರಾಯ ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ನಗುತ್ತಿದೆಯೇನೋ ಅನ್ನೋ ಹಾಗೆ ಹೊಳೆ ಸುಮ್ಮನಿರ್ತಿತ್ತು. ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹೊಳೆಗೇನು ತಿಳಿದಿಲ್ಲವೇ? ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ. ಯಾಕೆಂದ್ರೆ ಅವನು ತೋಟ ಮಾಡಿಕೊಂಡ್ರೆ ಬಹುಪಾಲು ಜಾಗ ಹೊಳೆಯದ್ದು. ಪ್ರತಿ ವರ್ಷ ಚೂಚೂರೆ 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 ಒತ್ತಿಸ್ಕೊಂಡು ತೋಟ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಹೊಳೆ ಬೇಸಿಗೆ ಕಾಲದಲ್ಲಿ ಮಾತ್ರ ಸುಮ್ಮನೆ ಇರುತ್ತೆ. ಮಳೆಗಾಲ ಬಂದಾಗ ಅವನು ಎಷ್ಟನ್ನ ಒತ್ತರಿಸ್ಕೊಂಡಿರ್ತಾನೋ ಅದೆಲ್ಲವನ್ನು ಕೂಡ ಅದು ಕೊಚ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಹೊಳೆಗೆ ಆ ಸತ್ಯ ಗೊತ್ತಿದೆ. ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ ಸಾಕು, ಧಡಿಗಳು ಕಟ್ಟಿದ ಧರೆ ಬುಡದಿಂದಲೇ ಲಯ. ಲಯ ಅಂದ್ರೆ ನಾಶ. ಆಷಾಢ ಮಾಸ ಬಂದು 4 ಮಳೆ ಹೊಡೆದು ಸಾಕು, 4 ದಿವಸ ಮಳೆ ಹೊಡೆದು ಸಾಕು. ಹೊಳೆ ತುಂಬಿ ಹರಿಯೋದಿಕ್ಕೆ ಶುರುವಾಗುತ್ತೆ. ಹೊಳೆ ತುಂಬಿ ಹರಿಯುವಾಗ ಈ ವೆಂಕಪ್ಪಯ್ಯ ಕಟ್ಟಿರುವಂತಹ ದರೆ ಏರಿ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಬುಡ ಸಮೇತವಾಗಿ ಮಾಯವಾಗುತ್ತದೆ. ಹೊಳೆ ತಟ್ಟನೆ ಧಡಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡು ತೀರಿಸಿಕೊಳ್ಳುತ್ತದೆ. ಧರೆಯನ್ನ ಕೆಡವಿ ಹಾಕಿ ಕೊಚ್ಚಿಕೊಂಡು ಹೋಗಿ ಧಡಿಗಳ ತೋಟದ ತುಂಬ ನೀರು ನಿಂತುಕೊಂಡು ಹೊಳೆ
ಪ್ರತಿ ವರ್ಷವೂ ಕೂಡ ಸೇರಿಸಿಕೊಂಡು ಈ ಗುಡ್ಡನೂ ಸಹ ಮಳೆಗಾಲದ ಸಂದರ್ಭದಲ್ಲಿಯೇ ಪಾತ್ರೆಗಳನ್ನು ತೊಳೆಯುವುದಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಆ ಹೊಳೆಯ ನೀರು ತುಂಬಿ ಹರಿಯುತ್ತಿರುವುದರಿಂದ ಆ ನೀರು ವೆಂಕಪ್ಪಯ್ಯನವರ ತೋಟವನ್ನೂ ಕೂಡ ತುಂಬಿಕೊಂಡಿದೆ. ಹಾಗಾಗಿ ಆ ವೆಂಕಪ್ಪಯ್ಯನವರ ತೋಟದ ದಡದಲ್ಲಿ ಕುಳಿತುಕೊಂಡು ಈ ಗುಡ್ಡ ಪಾತ್ರೆಗಳನ್ನ ತೊಳಿತಾ ಇದ್ದ. ಹೀಗೆ ದಡಿ ಹಾಗೂ ಹೊಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ ಆ ಶ್ರಾವಣ ಮಾಸದ ಮುಂಜಾನೆ ಯುದ್ಧ ನಡೀತಲೇ ಇದೆ. ಯುದ್ಧ ಮಾತ್ರ ನಿಂತಿಲ್ಲ, ಜಗಳ ಮಾತ್ರ ನಿಂತಿಲ್ಲ. ಬೇಸಿಗೆಯಲ್ಲಿ ವೆಂಕಪ್ಪಯ್ಯನವರು ದರೆ ಎಬ್ಸೋದು, ಮಳೆಗಾಲದಲ್ಲಿ ಹೊಳೆ ಬಂದು ಅದನ್ನೆಲ್ಲ ಹೊಳೆ ಕೊಚ್ಚಿಕೊಂಡು ಹೋಗೋದು. ಇದು ಪ್ರತಿ ವರ್ಷವೂ ಕೂಡ ನಡೆಯುತ್ತಿದ್ದಂತಹ ಕೆಲಸ ಕಾರ್ಯ. ಹೀಗೆ ಇಬ್ಬರ ನಡುವೆ ಯುದ್ಧ ನಡೆಯುತ್ತಿದ್ದಂತಹ ಶ್ರಾವಣ ಮಾಸದ ಒಂದು ದಿವಸ ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಲ್ಲಿ ಕೂತು ಬೂದಿಯಿಂದ ತಿಕ್ಕಿದ ಪಾತ್ರೆಗಳು ಹೊಳೆಯ ನೀರಲ್ಲಿ ಜಾಲಾಡಿಸುತ್ತಿದ್ದ. ಆ ಬೂದಿಯಲ್ಲಿ ತಿಕ್ಕಿದಂತಹ ಪಾತ್ರೆಗಳನ್ನ ಹೊಳೆಯ ನೀರಿನಲ್ಲಿ ಇಟ್ಕೊಂಡು ಜಾಲಾಡಿಸುತ್ತಾ ತೊಳಿತಾ ಇದ್ದ. ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದಡಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿದೆ ಎಂಬುದು ಆ ಪುಟ್ಟ ಬಾಲಕನಿಗೆ ಅದು ಹೇಗೆ ತಿಳಿದಿತ್ತು. ಕೆಳಭಾಗ ತುಳುವ ಹಲಸಿನಂತೆ. ತುಳುವ ಅನ್ನುವುದು ಹಲಸಿನ ಹಣ್ಣಿನಲ್ಲಿರುವಂತಹ ಒಂದು ಜಾತಿ. ಇದು ಮಂಗಳೂರಿನ ಕಡೆ ಬೆಳೆಯುವಂತಹ ಹಲಸಿನ ಹಣ್ಣು. ಹಣ್ಣಾದ್ರೆ ಸುಮ್ಮನೆ ಒಂಚೂರು ಕೈ ಇಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ಕೈ ಹಂಗೆ ಒಳಗೋಗ್ಬಿಡುತ್ತೆ, ಅಷ್ಟು ಮೆತ್ತಗಿರ್ತದೆ ಆ ತುಳುವ ಹಲಸು. ಹಾಗೆ ಆ ಭೂಮಿ, ಆ ಮಣ್ಣು ಆಗೋಗಿದೆ, ತುಂಬಾ ಮೆತ್ತಗಾಗ್ಬಿಟ್ಟಿದೆ, ಕಾಲಿಟ್ಟು ಸಾಕು ಕುಸಿಯುತ್ತೆ. ಅಂತಹ ಜಾಗದಲ್ಲಿ ಹೋಗಿ ಈ ಗುಡ್ಡ ಪಾತ್ರೆಗಳನ್ನು ತಿಕ್ಕುತ್ತಾ ತೊಳಿತಾ ಇದ್ದಾನೆ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಲಾಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಗಳನ್ನು ನೆನಪಿಸಿಕೊಂಡೇ ನಗುತ್ತಾ ಪಾತ್ರೆ ಬೆಳಗುತ್ತಿದ್ದ ಆ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆನ್ನುವ ಅಂದಾಜು ಇಲ್ಲ, ಪರಿಜ್ಞಾನವೂ ಇಲ್ಲ. ಅವನು ಪಾತ್ರೆಗಳನ್ನು ತೊಳೆಯುವುದಕ್ಕೆ ತಗೊಂಡು ಹೋಗಿದ್ದಾನೆ. ಹಿಂದಿನ ದಿವಸ ವಿಷ್ಣುಮೂರ್ತಿ ದೇವಳ ಅಂದ್ರೆ ದೇಗುಲ ಅಂತ ದೇವಸ್ಥಾನ. ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆದಂತಹ ಒಂದು ಹರಿಕಥೆಯನ್ನ ಕೇಳಿದ್ದಾನೆ. ಆ ಹರಿಕಥೆಯಲ್ಲಿ ಬರುವಂತಹ ಉಪಕಥೆಗಳನ್ನು ನೆನಪಿಸಿಕೊಂಡು ಅದರ ಗುಂಗಿನಲ್ಲಿಯೇ ಆ ಪಾತ್ರೆಗಳನ್ನ ತೊಳಿತಾ ಇದ್ದಾನೆ. ಹಾಗಾಗಿ ಮಣ್ಣು ಕುಸಿಯುತ್ತೆ, ಈ ಪಾತ್ರೆಗಳೆಲ್ಲ ಮಣ್ಣಿನಲ್ಲಿ ಹುದುಗಿ ಹೋಗ್ತವೆ ಅನ್ನುವ ಯಾವ ಪರಿಜ್ಞಾನವೂ ಇಲ್ಲದೆ, ಅಂದಾಜು ಇಲ್ಲದೆ, ಮೈಮರೆತು ಆ ಕಥೆಗಳನ್ನು ನೆನಪಿಸಿಕೊಳ್ಳುತ್ತಾ ಈ ಗುಡ್ಡ ಪಾತ್ರೆ ತೊಳಿತಾ ಇದ್ದಾನೆ. ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಊಳಿಗೆ ಜಾರಿತು. ಏನ್ ಕಾಲಿಟ್ಕೊಂಡು ಪಾತ್ರೆ ತೊಳಿತಿದ್ದ, ಆ ಮಣ್ಣು ಮೊದಲೇ ಮೆತ್ತಗಾಗಿದೆ, ಕುಸಿದು ಬಿಡ್ತು. ಕುಸಿದು ಹೂಳಿಗೆ ಜಾರಿತು. ಹೂಳು ಮಣ್ಣು ಅಂತ ಹೇಳ್ತಾರೆ ನೋಡಿ, ಕೆರೆಗಳಲ್ಲಿ ಎಲ್ಲ ಕಸಕಡ್ಡಿಗಳಿಂದ ಕೆಳಗೆ ಕೂತ್ಕೊಳ್ಳುತ್ತೆ ನೋಡಿ, ಆ ಮಣ್ಣು ಕುಸಿತು, ಹೂಳಿಗೆ ಜಾರಿತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಡಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳೆಲ್ಲವೂ ನೀರು ಪಾಲಾದವು. ಎಲ್ಲವೂ ಕೂಡ ನೀರು ಪಾಲಾಗ್ಬಿಟ್ಟು ಯಾವಾಗ ಮಣ್ಣು ಕುಸಿತೋ ಜಾರಿಬಿಡ್ತು. ಜಾರಿದಂತಹ ಆ ಸಂದರ್ಭದಲ್ಲಿ ದಡಿಗಳ ಮನೆಯಿಂದ ತಂದಿದ್ದಂತಹ ಪಾತ್ರೆಗಳು, ಸೌಟುಗಳು, ಕೊಳಗಗಳು, ತಪ್ಪಲೆಗಳು ಎಲ್ಲವೂ ಕೂಡ ನೀರು ಪಾಲಾದವು. ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋದವು. ಗುಡ್ಡನೇನು ಸಾಮಾನ್ಯದ ಪೋರನೆ, ಆತನ ಈಜಿಗೆ ಮೀನುಗಳೇ ನಾಚಬೇಕು. ಆತನ ಈಜಿಗೆ ಮೀನುಗಳೇ ನಾಚಬೇಕು ಅನ್ನುವ ವಾಕ್ಯ ಸಂದರ್ಭಕ್ಕೆ ಕೇಳ್ತಾರೆ.
ಅಷ್ಟು ಚೆನ್ನಾಗಿ ಈಜು ಮಾಡ್ತಿದ್ದ ಅವನು, ಅಷ್ಟು ಚೆನ್ನಾಗಿ ಈಜು ಬರ್ತಿದ್ದ ಅವನಿಗೆ. ಈಜಿ ಮೇಲೆ ಬಂದವ ನೇರ ಧಾವಿಸಿದ್ದು ಅಪ್ಪ ಕುದುಪನಂತ. ಅವನು ಕೂಡ ನೀರಿಗೆ ಬಿದ್ದೋಗ್ಬಿಟ್ಟ. ನೀರಿಗೆ ಬಿದ್ದವನು ಈಜಿಕೊಂಡು ಮೇಲೆ ಬರ್ತಾನೆ. ಮೇಲೆ ಬಂದವನು ಮತ್ತೆ ಮುಳುಗಿದಂತಹ ಪಾತ್ರೆಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡೋದೇ ಇಲ್ಲ. ಅಪ್ಪನ ಹತ್ರ ಓಡಿ ಬರ್ತಾನೆ. ಅಪ್ಪನ ಹತ್ರ ಓಡಿ ಬಂದು ಏನ್ ಮಾಡ್ತಾನೆ, ಧಡಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ ಭಕ್ತನಾಗಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ಸ್ತಬ್ಧಗೊಳ್ಳಂತಾಯಿತು. ಓಡಿ ಬಂದಂತಹ ಗುಡ್ಡ ಅಪ್ಪನ ಹತ್ರ. ಅಪ್ಪ ತೆಂಗಿನ ಬುಡದಲ್ಲಿ ಆ ಮಣ್ಣನ್ನು ಬಿಡಿಸುವಂತಹ ಕಾಯಕದಲ್ಲಿ ತೊಡಗಿದ್ದ. ಬಂದವನು ತಕ್ಷಣ ಅಪ್ಪನಿಗೆ ಹೇಳ್ದ, ಅಪ್ಪ, ಪಾತ್ರೆಗಳೆಲ್ಲ ನೀರಿನಲ್ಲಿ ಮುಳುಗೋದು. ಪಾತ್ರೆ ತೊಳೆಯುವುದಕ್ಕೆ ಹೋಗಿದ್ದೆ, ಆ ಪಾತ್ರೆಗಳೆಲ್ಲ ನೀರಿನಲ್ಲಿ ಮುಳುಗೋದು. ಯಾವಾಗ ಆ ವಿಷಯವನ್ನು ಕೇಳಿದ್ದೋ ಕುದುಪನಿಗೆ ಎದೆ ಬಡಿತ ಸ್ತಬ್ಧಗೊಂಡಂತಾಯಿತು. ಹೃದಯದ ಬಡಿತವೇ ನಿಂತು ಹೋದಂತಾಯಿತು. ಬಂದು ನೋಡುತ್ತಾನೇನು, ಬರ್ತಾನೆ ಕುದುಪ. ಬಂದಂತಹ ಕುದುಪ ಬಂದು ನೋಡ್ತಾನೆ, ಮುಸುರೆ ಪಾತ್ರೆಗಳೆಲ್ಲವೂ ಹೊಳೆಯ ಪಾಲಾಗಿವೆ. ಎಲ್ಲ ಪಾತ್ರೆಗಳು ಹೊಳೆ ಬಿದ್ದುಬಿಟ್ಟಿದ್ದಾರೆ. ಧಡಿಗಳಿಗೇನಾದರೂ ಈ ಸುದ್ದಿ ತಲುಪಿದರೆ ಅವರ ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಆಲೋಚಿಸಿದವನೇ ತಟ್ಟನೆ ಮೈಯ ಬಟ್ಟೆ ಬರೆಗಳನ್ನೆಲ್ಲ ಜಾರಿಸಿ ಅತ್ತೆಸೆದು ಕೋಮಳಾಂಕೃತನಾಗಿ ಹೊಳೆಯಲ್ಲಿ ಮುಳುಗಿ ನೆಲಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡತೊಡಗಿದ್ದ. ಈ ವಿಷಯ ಏನಾದರೂ ದಡಿಗಳಿಗೆ ಗೊತ್ತಾದ್ರೆ ದಡಿಗಳು ನಮ್ಮನ್ನ ಸಾಯಿಸ್ಬಿಡ್ತಾರೆ, ಕೊಂದು ಹಾಕ್ಬಿಡ್ತಾರೆ, ನಮ್ಮನ್ನು ಕೂಡ ಹೊಳೆಗೆ ತಳ್ಳಿಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಬಟ್ಟೆಯನ್ನು ಬಿಚ್ಚಿದವನೇ ಕೋಮಳಾಂಕೃತನಾಗಿ. ಕೋಮಣ ಅಂದ್ರೆ ಹಳ್ಳಿಯಲ್ಲಿ ನಮ್ಮ ಕಡೆ ಎಲ್ಲ ಈ ಪದಕ್ಕೆ ಬೇರೊಂದು ಶಬ್ದವನ್ನು ಬಳಸ್ತಾರೆ. ಲಂಗೋಟಿ ಅಂತಾರೆ, ಗೊತ್ತಾ? ಕೇಳಿದ್ರ? ಒಂದೇ ತುಂಡು ಬಟ್ಟೆ, ಮುಂದ್ಗಡೆ ಹೊಡೆದಾರಕ್ಕೆ ಹಿಂದ್ಗಡೆ ಹೊಡೆದಾರ ಸೆಕ್ಸ್ಗಳು, ಅದು ಲಂಗೋಟಿ ಅಂತಾರೆ. ಪೈಲ್ವಾನ್ಗಳಾಗ್ತಾರಲ್ಲ, ಆ ತರ ಒಂದು ಬಟ್ಟೆ ಚಿಕ್ಕಿಸ್ಕೊಂಡವರು ನೀರಿಗೆ ಬಿದ್ದ. ನೀರಿನಲ್ಲಿ ಈಜಾಡಿ ಪಾತ್ರೆಗಳನ್ನು ಹುಡುಕ್ತಾನೆ. ಎಷ್ಟೋ ಪಾತ್ರೆಗಳು ಸಿಕ್ಕಲಿಲ್ಲ, ಕೆಲವು ಮಾತ್ರ ಸಿಕ್ಕು. ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಒಂದಷ್ಟು ಪಾತ್ರೆಗಳು ಸಿಕ್ಕು, ಆದ್ರೆ ಎಷ್ಟೋ ಪಾತ್ರೆಗಳು ಸಿಕ್ಕಲಿಲ್ಲ. ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಕುದುಪನಿಗೆ ಅಂದಾಜಿಲ್ಲ. ಯಾಕೆಂದ್ರೆ ಕುದುಪ ತೊಳೆಯುವುದಕ್ಕೆ ಪಾತ್ರೆ ತಂದಿಲ್ಲ, ತಂದಿರೋನು ಗುಡ್ಡ. ಎಷ್ಟು ಪಾತ್ರೆ ತಂದಿದ್ದೆ ಅನ್ನೋದು ಗುಡ್ಡನಿಗೆ ಗೊತ್ತಿರಬೇಕು, ಆದ್ರೆ ಕುದುಪನಿಗೆ ಗೊತ್ತಿಲ್ಲ. ಮುಸುರೆ ಪಾತ್ರೆಗಳ ಒಡೆಯ ಮಗನನ್ನು ಕೇಳಿದರೆ ಆತ ತೋರು ಬೆರಳನ್ನು ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ, ಸುಮ್ಮನಿದ್ದಾನೆ. ನೋಡಿ, ಲೇಖಕರು ಎಂತ ಶಬ್ದವನ್ನು ಬಳಸ್ತಾರೆ. ತೊಳೆದ ಪಾತ್ರೆಗಳಿಗೆ ಒಡೆಯ ವೆಂಕಪ್ಪಯ್ಯ, ತೊಳೆದಿರುವಂತಹ ಬೆಳಗಿರುವಂತಹ ಪಾತ್ರೆಗಳಿಗೆ ಒಡೆಯ ವೆಂಕಪ್ಪಯ್ಯ, ಮುಸುರೆ ಪಾತ್ರೆಗಳಿಗೆ ಒಡೆಯ ಯಜಮಾನ ಗುಡ್ಡ. ಯಾರು ತಗೊಳ್ಳೋದಿರ್ತಾರ ಅವನು ಮೌನವಾಗಿ ನಿಂತಿದ್ದಾನೆ, ಅವನ ಅಂಜಾದೇ ಇಲ್ಲ. ಅವನೇನು ಯೋಚನೆ ಮಾಡ್ತಿದ್ದಾನೆ ಅಂದ್ರೆ, ಹೇಗೂ ಚಡ್ಡಿ ಒದ್ದೆ ನೀರು ಹಾಕಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು? ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂಬ ಯೋಚನೆಯಲ್ಲಿದ್ದ ಗುಡ್ಡದಲ್ಲಿ ಯೋಚನೆ, ಅಪ್ಪನ ಕೇಳೋಣ, ಇನ್ನೊಂದ್ಸಲ ಈಜು ಹೊಡೆದ್ರೆ ಹೆಂಗಿರುತ್ತೆ ಅಂತ. ಪಾಪ ಅಪ್ಪ ಗುಡ್ಡ ಪಾತ್ರೆಗಳಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ರೆ ಇವನು ಈಜುವಂತಹ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಏನೋ ಯೋಚನೆಯ ಮಂದತೆಯಲ್ಲಿ ಮುಳುಗಿ ಹೋಗಿದ್ದಾನೆ. ಕುದುಪ ಒಂದು ಸಾರಿ ಮಗನ ಕಡೆ ನೋಡ್ದ, ಏನೋ ಯೋಚನೆ ಮಾಡುತ್ತಾ ನಿಂತಿರುವ ಹಾಗೆ ಕಾಣಿಸ್ತು. ಸಿಟ್ಟು ಬಂತು. ಸಿಟ್ಟಿನಲ್ಲಿ ಮಗನಿಗೆ ಹೇಳ್ದ, ಹೇಯ್ ಮೂರ್ಖಾಸಿನ ಹಡಬೆ,
ಇಷ್ಟನಾ ಪಾತ್ರೆ, ಇನ್ಯಾವುದಾದ್ರೂ ಮುಳುಗಿದೇನಾ ಕೇಳಿದ. ಕಡಿಮೆ. ಕಡಿಮೆ ಅಂದ್ರೆ ಬಹಳ ಕೆಟ್ಟ ಶಬ್ದ, ವಲ್ಗರ್ ಶಬ್ದ. ಆಯ್ತಾ ಬೈಲು ಮಂಗಳೂರು ಕಡೆ ಮಾಡಿದ ಶಬ್ದ, ನಮ್ಮ ಕಡೆ ಕಡಿಮೆ. ಅಡವೆ, 3 ಕಾಸಿಗೆ ಬೆಲೆ ಇಲ್ಲದಂತಹ ಅಡವೆ. ಇಷ್ಟನ ಪಾತ್ರೆ, ಇನ್ನು ಏನಾದ್ರು ತಂದಿದ್ದ, ಇನ್ಯಾವುದಾದ್ರು ಮುಳುಗಿರೋದಿದ್ಯಾ ಕೇಳಿದ. ಅವನ ಪ್ರಶ್ನೆಗೆ ಮಗ ಯೋಚನೆಯ ಕೋಟೆಯಿಂದ ಹೊರಬಂದ. ಯಾವಾಗ ಜೋರ ಕುದುಪ ಹೇಳಿದ್ರು ಭಯ ಆಗೋಯ್ತು ಅವನಿಗೆ. ಯೋಚನೆಯಿಂದ ಹೊರಬಂದು ಅಪ್ಪನಿಗೆ ಉತ್ತರ ಕೊಟ್ಟ. ಗೊತ್ತಿಲ್ಲ ಅವನಿಗೆ, ಎಷ್ಟು ತಂದಿದ್ದೇನೆ ಅಂತ ಗೊತ್ತಿಲ್ಲ, ಎಷ್ಟು ಸಿಕ್ಕಿದಾವೆ ಅಂತ ಗೊತ್ತಿಲ್ಲ, ಎಷ್ಟು ಮುಳುಗೋಗಿದಾವೆ ಅಂತ ಗೊತ್ತಿಲ್ಲ. ಮಗ ಗುಡ್ಡನಿಗೆ ಇನ್ಯಾವ ಪಾತ್ರಗಳು ನೆನಪಿಗೆ ಬರ್ತಿಲ್ಲ, ಒಂದು ನೆನಪಿಗೆ ಬರ್ತಾ ಇಲ್ಲ. ಮಾಮೂಲಾಗಿ ದಿನವೂ ಇರುವಂತಹ 2 ಕಂಚಿನ ಕೊಳಗ, 2 ಹಿತ್ತಾಳೆ ಗಿಣ್ಣೆ, 10 ಹಿತ್ತಾಳೆ ಲೋಟ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆ. ಇವೆಲ್ಲವೂ ಇವೆ, ಮತ್ತಾವು ಕಾಣಿಸುತ್ತಿಲ್ಲ. ನೋಡಿ, ಆ ಗಿಂಡೆ ಅನ್ನೋ ಒಂದು ಪದ ಬಂದಿದೆ. ಗಿಂಡೆ ಅಥವಾ ಗಿಂಡಿ. ಗಿಂಡಿ ಅನ್ನುವ ಪದವನ್ನ ನಿಮ್ಮ ಪಠ್ಯದಲ್ಲಿ ಬೇರೆಲ್ಲಾದ್ರೂ ಕೇಳಿದಿರಾ? ಎಲ್ಲಿ? ಇನ್ನೂ ಹುಟ್ಟದೇ ಇರಲಿ ನಾರಿಯರೆಂದವರು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದರು ಮುಖಾಂಬುಜವ. ಗಿಂಡಿ ಅಂತ. ಆ ಗಿಂಡಿ ಅವು ಇದ್ವು. ಅವೆಲ್ಲವನ್ನ ಹೊಳೆಗೆ ತೆಗೆದುಕೊಂಡು ಹೋಗಿದ್ದ ತೊಳೆಯುವುದಕ್ಕಾಗಿ. ಆದರೆ ಇಷ್ಟೆಲ್ಲ ಸಿಕ್ಕಿದಾವೆ, ಮತ್ತಾವುದು ಅವನಿಗೆ ಕಾಣಿಸ್ತಾ ಇಲ್ಲ. ಮಗ ಗುಡ್ಡನಿಗೂ ತಿಳಿಯುತ್ತಿಲ್ಲ, ಗುಡ್ಡನಿಗೂ ಕೂಡ ಇನ್ನೊಂದೂ ಗೊತ್ತಾಗ್ತಾ ಇಲ್ಲ. ಅಪ್ಪನಿಗೂ ಅಷ್ಟೇ. ಯಾಕೆಂದ್ರೆ ತಗೊಂಡು ಬರುವಾಗ ಅಪ್ಪ ಇರಲಿಲ್ಲ. ಎಷ್ಟು ತಂದಿದ್ದ ನನ್ನ ಮಗ ಅಂತ ಅವನಿಗೂ ಗೊತ್ತಿಲ್ಲ. ಅಪ್ಪ ಮಗನನ್ನು ಅದೆಷ್ಟು ಕಾಡಿದರು ಬೇಡಿದರು, ಬಾಲಕ ಗುಡ್ಡನಿಗೆ ಉತ್ತರಿಸಲು ಕಿವಿ ಬಾಯಿ ಏನೂ ತೋಚುತ್ತಿಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಅಪ್ಪ ಹೇಳ್ತಿರೋದು ಕೇಳಿಸ್ತಿಲ್ಲ, ಕೇಳಿಸಿದ್ರು ಕೇಳಿದ ಮಾತುಗಳಿಗೆ ಕೊಡುವ ಉತ್ತರಕ್ಕೆ ಅವನು ಬಾಯಿ ಬರ್ತಿಲ್ಲ. ಧಡಿಯವರ ಒಡತಿ ದಿನವೂ ಹೊರಗೆ ಸುರಿಯುವ ಮುಸುರೆ ಪಾತ್ರೆಗಳನ್ನು ಹೊತ್ತು ತಂದು ಅದನ್ನು ಉಜ್ಜುವುದಷ್ಟೇ ಆತನ ಕೆಲಸ. ಯಾಕೆ ಕೇಳಬೇಕು? ಎಷ್ಟು ಹಾಕಿದಿರಿ, ಎಷ್ಟು ಇಟ್ಟಿದ್ದೀರಿ ಕೇಳೋದಲ್ಲ ಅವನ ಕೆಲಸ. ಏನು ಹಾಕ್ತಾರೆ ಅದನ್ನು ತಗೊಂಡ್ಬರೋದು, ಪಾತ್ರೆ ತೊಳ್ಕೊಂಡು ಕೊಡೋದು, ಅಷ್ಟೇ ಅವನ ಕೆಲಸ. ಎಷ್ಟು ಪಾತ್ರೆ, ಯಾವುದು, ಏನು, ಎತ್ತ, ಯಾಕಿಷ್ಟು ಎಂದು ವಿಚಾರಿಸಿದರೆ ಧಡಿ ಪತ್ನಿಗೆ ಮಜ್ಜಿಗೆ ಕಡೆಯುವ ಕೋಲಲ್ಲೇ ತಲೆ ಸೀಳಿಬಿಟ್ಟ. ಏನಾದ್ರೂ ಒಂದು ವೇಳೆ ಒಂದು ಪ್ರಶ್ನೆ ಮಾಡಿದ್ರೆ, ಯಾಕಮ್ಮ ಇಷ್ಟ ಹಾಕಿದ್ರಿ ಕೇಳಿದ್ರೆ ಹೊಡಿತಾರೆ. ಹಾಗಾಗಿ ಕೆಳವರ್ಗದವರು ಏನನ್ನೂ ಕೇಳದೆ ತೆಗೆದುಕೊಂಡು ಬರುವುದಷ್ಟೇ ಅವರ ಕೆಲಸ. ಹಾಗಾಗಿ ಅವರು ಏನು ಪಾತ್ರೆಗಳನ್ನು ಹಾಕಿದ್ರು ಅವಷ್ಟು ಪಾತ್ರೆಗಳನ್ನು ತಗೊಂಡು ಬಂದಿದ್ದಾನೆ, ಅವಷ್ಟು ಪಾತ್ರೆಗಳನ್ನು ತೊಳೆಯುವುದಕ್ಕೆ ಮುಂದಾಗಿದ್ದಾನೆ. ಹಾಗಾಗಿ ಯಾವ ಪಾತ್ರೆಗಳು ಸಿಕ್ಕಿವೆ, ಯಾವ ಪಾತ್ರೆಗಳು ಮುಳುಗಿ ಹೋಗಿದ್ದಾವೆ, ಇನ್ನಾವುದು ಸಿಗಬೇಕು ಅನ್ನುವಂತಹ ಅಂದಾಜು ಕುರುಪನಿಗೆ ಅಲ್ಲಿ ಸ್ವಲ್ಪವೂ ಕೂಡ ಇಲ್ಲ. ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ